Hello students, welcome to the next session. So in this session we are moving to the next unit, that is branch accounting. So in the branch accounting, in this unit you are studied regarding dependent branch. So ಇವತ್ತು ನಾವು ಮುಂದಿನ ಯೂನಿಟ್ಗೆ ಹೋಗೋಣ. ಮುಂದಿನ ಯೂನಿಟ್ ಬಂದು ಬ್ರಾಂಚ್ ಅಕೌಂಟಿಂಗ್, ಅದರಲ್ಲಿ ಡಿಪೆಂಡೆಂಟ್ ಬ್ರಾಂಚ್ ನಾವು ಓದ್ತೀವಿ. So let us to in this session we are discussion regarding introduction to branch accounting. ಸೊ ಇಂಟ್ರೊಡಕ್ಷನ್ ನೋಡೋಣ. ಬ್ರಾಂಚ್ ಅಂದ್ರೆ ಏನು, ಟೈಪ್ಸ್ ಆಫ್ ಬ್ರಾಂಚ್, ಫೀಚರ್ಸ್ ಏನು, ಆಬ್ಜೆಕ್ಟಿವ್ ಆಫ್ ಬ್ರಾಂಚ್ ಏನು, ಟೈಪ್ಸ್ ಆಫ್ ಬ್ರಾಂಚ್ ಏನೇನು ಬರುತ್ತೆ ಅಂತ ನೋಡೋಣ. In order to increase the sales, the business houses are required to make available their product over the large territory. ಸೊ ಒಂದು ಬಿಸ್ನೆಸ್ ತನ್ನ ಸೇಲ್ಸ್ ನ ಇನ್ಕ್ರೀಸ್ ಮಾಡಕ್ಕೋಸ್ಕರ ಮತ್ತೆ ಅವರ ಪ್ರಾಡಕ್ಟ್ಗಳು ಲಾರ್ಜ್ ಟೆರಿಟರಿ, ದೇಶದ ಎಲ್ಲ ಕಡೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ they may generally split their business into certain division or parts. So ಆ ಕಾರಣಕ್ಕೋಸ್ಕರ ಸರ್ಟನ್ ಡಿವಿಷನ್ ಅಥವಾ ಪಾರ್ಟ್ ಅಲ್ಲಿ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಅವರ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಆಗಕ್ಕೆ. If the various parts or division are located in different part of the same city or in the different cities in the same country or in the different countries, they are known as branches. So ಆ ಕಾರಣಕ್ಕೋಸ್ಕರ ಸೇಲ್ಸ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಸೇಮ್ ಸಿಟಿಲಿ ಡಿಫ್ರೆಂಟ್ ಪ್ಲೇಸಸ್ ಇರ್ಬೋದು, ಅಥವಾ ಸೇಮ್ ಕಂಟ್ರಿಯಲ್ಲಿ ಡಿಫ್ರೆಂಟ್ ಸಿಟೀಸ್ ಇರ್ಬೋದು, ಅಥವಾ ವರ್ಲ್ಡ್ ಅಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ತಮ್ಮ ಡಿವಿಷನ್ಸ್ ಅಥವಾ ಪಾರ್ಟ್ ಗಳಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಈ ಪಾರ್ಟ್ಸ್ ಅಥವಾ ಡಿವಿಷನ್ಸ್ ನಾವು ಏನಂತ ಕರಿತೀವಿ ಅಂದ್ರೆ ಬ್ರಾಂಚಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಬಾಟಾ ಸ್ಲಿಪ್ಪರ್ ಕೇಳಿರ್ಬೋದು. ಸೊ ದೇ ಆರ್ ಎಸ್ಟಾಬ್ಲಿಷಿಂಗ್ ದೇರ್ ಬ್ರಾಂಚಸ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಪ್ಲೇಸಸ್, ಡಿಫ್ರೆಂಟ್ ಸಿಟೀಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಆ ಡಿವಿಷನ್ಸ್ ಮತ್ತೆ ಪಾರ್ಟ್ ನಾವು ಏನಂತ ಕರಿತೀವಿ ಅಂದ್ರೆ ಬ್ರಾಂಚಸ್ ಅಂತ ಕರಿತೀವಿ. ಸೊ ಬ್ರಾಂಚಸ್ ಆರ್ ದ ಡಿವಿಷನ್ ಆಫ್ ದ ಬಿಸ್ನೆಸ್ ಲೊಕೇಟೆಡ್ ಎಟ್ ಡಿಫ್ರೆಂಟ್ ಪ್ಲೇಸಸ್. ಸೊ ಅಲ್ಲಿಗೆ ಬ್ರಾಂಚಸ್ ಅಂದ್ರೆ ಏನು ಅಂತಂದ್ರೆ ದೀಸ್ ಆರ್ ದ ಡಿವಿಷನ್ಸ್ ಆಫ್ ಬಿಸ್ನೆಸ್. ದೇ ಆರ್ ಲೊಕೇಟೆಡ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಅಂಡ್ ಎಸ್ಟಾಬ್ಲಿಷ್ ಫಾರ್ ದ ಪರ್ಪಸ್ ಆಫ್ ಇನ್ಕ್ರೀಸಿಂಗ್ ದ ಸೇಲ್ಸ್. ಸೇಲ್ಸ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಿರ್ತಾರೆ. The producers set up their own branches in a various places on the basis of demand for the goods they manufacture. So producers ತಮ್ಮ ಓನ್ ಬ್ರಾಂಚಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ವೇರಿಯಸ್ ಪ್ಲೇಸ್ ಅಲ್ಲಿ. ಯಾವ ಬೇಸಿಸ್ ಮೇಲೆ ಅಂದ್ರೆ ಬೇಸಿಸ್ ಆನ್ ಡಿಮ್ಯಾಂಡ್ ಫಾರ್ ದ ಗೂಡ್ಸ್ ದೇ ಮ್ಯಾನುಫ್ಯಾಕ್ಚರ್. ಅಂಡ್ ದ ಮೇನ್ ಪರ್ಪಸ್ ಆಫ್ ಬಿಸ್ನೆಸ್ the main place of the business is head office and its subsidiary unit is known as branches. ಆ ಮೇನ್ ಬಿಸ್ನೆಸ್ ಎಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ ಆ ಮೇನ್ ಯೂನಿಟ್ ನ ನಾವು ಹೆಡ್ ಆಫೀಸ್ ಅಂತ ಕರಿತೀವಿ. ಅಂಡ್ ದೇರ್ ಸಬ್ಸಿಡಿಯರಿ ಡಿವಿಷನ್, ಸಪರೇಟ್ ಡಿವಿಷನ್ಸ್ ಇರ್ತಾವಲ್ಲ ಅವನ್ನ ಬ್ರಾಂಚಸ್ ಅಂತ ನಾವು ಕರಿತೀವಿ. ದಟ್ ಆಬ್ಜೆಕ್ಟಿವ್ ಆಫ್ ಬ್ರಾಂಚ್ ಅಕೌಂಟಿಂಗ್. ಸೊ ಬ್ರಾಂಚ್ ಅಕೌಂಟಿಂಗ್ ಅವಶ್ಯಕತೆ ಏನಿದೆ ಅಂತ, ಎ ಬಿಸ್ನೆಸ್ ಫರ್ಮ್ ಎಸ್ಟಾಬ್ಲಿಷ್ ದ ಬ್ರಾಂಚಸ್ ಫಾರ್ ದ ಪರ್ಪಸ್ ಆಫ್ ಮಾರ್ಕೆಟಿಂಗ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್. ಆಲ್ರೆಡಿ ಹೇಳಿದಂಗೆ in order to increase the sales, they are going to establish the branches. The parent firm is always interested to know the trading results of its branch. ಸೊ ಹೆಡ್ ಆಫೀಸ್ ಏನು ಇದು ಮಾಡ್ತಿರುತ್ತೆ ಅಂದ್ರೆ, ಸೊ ಈ ಬ್ರಾಂಚಸ್ ಅಲ್ಲಿ ಯಾವ ತರ ಸೇಲ್ಸ್ ಆಗ್ತಾ ಇದೆ, ಸೊ ಏನ್ ಟ್ರೇಡಿಂಗ್ ರಿಸಲ್ಟ್ಸ್ ಇದೆ, ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆ ಅಂತ ಮಾಡ್ತಾ ಇರ್ತಾರೆ. ಪರ್ಪಸ್ ಬ್ರಾಂಚ್ ಅಕೌಂಟ್ಸ್ ಆಫ್ ಕೆಪ್ಟ್. ಸೊ ಈ ಪರ್ಪಸ್ಗೋಸ್ಕರ ಬ್ರಾಂಚ್ ಅಕೌಂಟ್ ಗಳನ್ನ ಮೇಂಟೈನ್ ಮಾಡ್ತಾರೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಬ್ರಾಂಚ್ ಅಕೌಂಟಿಂಗ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಬ್ರಾಂಚ್, ಈಚ್ ಬ್ರಾಂಚ್ ಸಪರೇಟ್ಲಿ. ಪ್ರತಿಯೊಂದು ಬ್ರಾಂಚ್ ಅಲ್ಲಿ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅಥವಾ ಎಷ್ಟು ಲಾಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕೋಸ್ಕರ ಮಾಡ್ತಾರೆ. To ascertain the financial position of each branch on a particular dates. ಸೊ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಪ್ರತಿಯೊಂದು ಬ್ರಾಂಚಸ್ ಪರ್ಟಿಕ್ಯುಲರ್ ಡೇಟ್ ಅನ್ನ ಅನಾಲಿಸಿಸ್ ಮಾಡೋಕ್ಕೋಸ್ಕರ ಬ್ರಾಂಚ್ ಅಕೌಂಟಿಂಗ್ ನ ಪ್ರಿಪೇರ್ ಮಾಡ್ತಾರೆ. ಸೊ ನೋ ದ ಕ್ಯಾಶ್ ಅಂಡ್ ಗೂಡ್ಸ್ ರಿಕ್ವೈರ್ಮೆಂಟ್ ಆಫ್ ವೇರಿಯಸ್ ಬ್ರಾಂಚಸ್. ಯಾವ್ಯಾವ ಬ್ರಾಂಚ್ ಅಲ್ಲಿ ಎಷ್ಟು ಕ್ಯಾಶ್ ರಿಕ್ವೈರ್ಮೆಂಟ್ ಇದೆ, ಎಷ್ಟು ಗೂಡ್ಸ್ ರಿಕ್ವೈರ್ಮೆಂಟ್ ಇದೆ ಅದಕ್ಕೋಸ್ಕರ ಮಾಡ್ತಾರೆ. ಅಂಡ್ ಟು ಇವ್ಯಾಲ್ಯೂಯೇಟ್ ದ ಪ್ರೋಗ್ರೆಸ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ಈಚ್ ಬ್ರಾಂಚಸ್. ಪ್ರತಿಯೊಂದು ಬ್ರಾಂಚಸ್ ಪ್ರೋಗ್ರೆಸ್ ಮತ್ತೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಇವ್ಯಾಲ್ಯೂಯೇಷನ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. To calculate the commission for payment to the manager based on profit of branches. So ಕೆಲವೊಂದ್ಸಲ ಹೆಡ್ ಆಫೀಸ್ ಅಲ್ಲಿ ಇರೋರು ಏನ್ ಮಾಡ್ತಾರೆ, ಬ್ರಾಂಚ್ ಅಲ್ಲಿ ಇರುವಂತ ಮ್ಯಾನೇಜರ್ಗೆ ಸೊ ಅವ್ರು ಕೊಡ್ಬೇಕಾದಂತ ರೆಮ್ಯುನರೇಷನ್ ಕಮಿಷನ್ ಮುಖಾಂತರ ಕೊಡ್ತಾ ಇರ್ತಾರೆ. ಅದು ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂದ್ರೆ ಪ್ರಾಫಿಟ್ ಮೇಲೆ. ಯಾವ ಬ್ರಾಂಚ್ ಜಾಸ್ತಿ ಪ್ರಾಫಿಟ್ ತೆಗೆದ್ರ ಮೇಲೆ ಜಾಸ್ತಿ ಕಮಿಷನ್ ನ ಕೊಡ್ತೀವಿ ಅನ್ನೋ ತರ ಇರುತ್ತೆ. ಸೊ ಅದ ಕಾರಣಕ್ಕೋಸ್ಕರ ಈ ಬ್ರಾಂಚ್ ಅಕೌಂಟಿಂಗ್ ನಾವು ಮೇಂಟೈನ್ ಮಾಡ್ತೀವಿ. Move on to the types of branches. From an accounting point of view, the following are the main types of branches. That one is independent branches, second one is independent branch, and the foreign branch. So ಮೂರು ತರ ಬ್ರಾಂಚ್ ಇದೆ, ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಅಂಡ್ ಫಾರಿನ್ ಬ್ರಾಂಚ್. ಬಟ್ ನಿಮ್ಮ ಸಿಲೆಬಸ್ ಪ್ರಕಾರ ಈ ಯೂನಿಟ್ ಅಲ್ಲಿ ಡಿಪೆಂಡೆಂಟ್ ಬ್ರಾಂಚ್ ಓದ್ತೀರಾ, ನೆಕ್ಸ್ಟ್ ಯೂನಿಟ್ ಅಲ್ಲಿ ಇಂಡಿಪೆಂಡೆಂಟ್ ಬ್ರಾಂಚ್ ಓದ್ತೀರಾ, ನೋ ಫಾರಿನ್ ಬ್ರಾಂಚಸ್. ಅಲ್ಲಿಗೆ ಡಿಪೆಂಡೆಂಟ್ ಬ್ರಾಂಚಸ್ ಅಂದ್ರೆ ಏನು? ಡಿಪೆಂಡೆಂಟ್ ಬ್ರಾಂಚಸ್ ಆರ್ ದೋಸ್ ವಿಚ್ ಡಿಪೆಂಡ್
solely on the head office for all the requirements, that is for goods and expenses. Even the account of these branches are maintained by the head office. So everything, each and everything, ಏನ್ ಬ್ರಾಂಚಸ್ ಇರುತ್ತೆ ಆ ಬ್ರಾಂಚ್ ತನಗೆ ಬೇಕಾದಂತ ಈಚ್ ಅಂಡ್ ಎವ್ರಿ ರಿಕ್ವೈರ್ಮೆಂಟ್ ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಂತ ಬ್ರಾಂಚಸ್ ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಕರಿತೀವಿ. ಈವನ್ ಇಂತಹ ಬ್ರಾಂಚಸ್ ಬುಕ್ಸ್ ಆಫ್ ಅಕೌಂಟ್ಸ್ ಗಳು ಕೂಡ ಹೆಡ್ ಆಫೀಸ್ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಯಾವ ಬ್ರಾಂಚ್ ಗಳು ಎಲ್ಲದಕ್ಕೂ ಎಲ್ಲಾ ರಿಕ್ವೈರ್ಮೆಂಟ್ ತನ್ನ ಬ್ರಾಂಚ್ ರಿಕ್ವೈರ್ಮೆಂಟ್ ಎಲ್ಲದಕ್ಕೂ ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗಿರುತ್ತೋ ಅಂತಹ ಬ್ರಾಂಚಸ್ ಗಳನ್ನು ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಕರಿತೀವಿ. ಫೀಚರ್ಸ್ ಆಫ್ ಡಿಪೆಂಡೆಂಟ್ ಬ್ರಾಂಚಸ್ ಏನು ಹಾಗಾದ್ರೆ ಯಾವ್ದೆಲ್ಲ ಫೀಚರ್ಸ್ ಇದೆ ಅಂತ. These branches do not maintain their own set of books. ಯಾವುದೇ ತರ books of accounts maintain ಮಾಡಲ್ಲ. The head office maintain the record of all the transactions relating to the branches. Head office ಎಲ್ಲ books of accounts maintain ಮಾಡುತ್ತೆ. Cash received on account of cash sales from debtor, cash sales and from debtors is daily remitted to head office or deposited with the local bank in the account of head office. ಈ ಬ್ರಾಂಚಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಏನೇ ಕ್ಯಾಶ್ ಬಂದ್ರು ಅಥವಾ ಡೆಟಾರ್ಸ್ ಇಂದ ಕಲೆಕ್ಟ್ ಮಾಡಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅವತ್ತಿನ ಹೆಡ್ ಆಫೀಸ್ ಅಕೌಂಟ್ಗೆ ರೆಮಿಟ್ ಮಾಡಬೇಕಾಗುತ್ತೆ. And then generally these branches make a sales on cash basis. In certain cases, certain credit sales may be made with the authorization of head office. ಇದು ಇಂಥ ಡಿಪೆಂಡೆಂಟ್ ಬ್ರಾಂಚಸ್ ಯೂಶುವಲ್ ಆಗಿ ಕ್ಯಾಶ್ ಬೇಸಿಸ್ ಮೇಲೆ ಸೇಲ್ಸ್ ಮಾಡ್ತಾ ಇರ್ತವೆ. ಕ್ರೆಡಿಟ್ ಸೇಲ್ಸ್ ಕೊಡಬೇಕು ಅಂದ್ರೆ ದಟ್ ಶುಡ್ ಬಿ ಆಥರೈಸ್ ಫ್ರಮ್ ಹೆಡ್ ಆಫೀಸ್. ಹೆಡ್ ಆಫೀಸ್ ಆಥರೈಸ್ ಆಗಿರ್ಬೇಕು. These branches received a goods from head office but outside purchase by the branches not allowed. ಇಲ್ಲಿಗೆ ಏನೇ ಗೂಡ್ಸ್ ರಿಕ್ವೈರ್ಮೆಂಟ್ ಇದ್ರು ಅದು ಹೆಡ್ ಆಫೀಸ್ ಇಂದಾನೆ ಸಪ್ಲೈ ಆಗುತ್ತೆ. ಔಟ್ ಸೈಡ್ ಇಂದ ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡ್ಕೊಳ್ಳೋಂಗಿಲ್ಲ. These branches receive goods at cost price or invoice price. So ಇಂಥ ಬ್ರಾಂಚಸ್ ಗೂಡ್ಸ್ ಗಳನ್ನ ಕಾಸ್ಟ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ರಿಸೀವ್ ಮಾಡ್ಕೊಳ್ತಾರೆ. All expenses of these branches are directly paid by the head office through checks. ಏನೇ ಬ್ರಾಂಚ್ ಎಕ್ಸ್ಪೆನ್ಸಸ್ ಇದ್ರು ಅದನ್ನ ಹೆಡ್ ಆಫೀಸ್ ಇಂದಾನೆ ಪೇ ಮಾಡ್ತಾರೆ. These branches may be provided with small amount of cash in order to meet petty expenses. The branch manager keeps the account in petty cash book or impress system ಅಂತ ಹೇಳ್ತಾರೆ. ಸೊ ಕೆಲವೊಂದು ಪೆಟಿ ಎಕ್ಸ್ಪೆನ್ಸಸ್ ಬರುತ್ತೆ, ಅದಕ್ಕೂ ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಪೆಟಿ ಕ್ಯಾಶ್ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಪೆಟಿ ಕ್ಯಾಶ್ ಬುಕ್ ನ ಬ್ರಾಂಚ್ ಮ್ಯಾನೇಜರ್ ಮೇಂಟೈನ್ ಮಾಡ್ತಾರೆ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಡಿಪೆಂಡೆಂಟ್ ಬ್ರಾಂಚ್. ದೆನ್ ಅಕೌಂಟಿಂಗ್ ಸಿಸ್ಟಮ್ ಹೇಗಿರುತ್ತೆ ಡಿಪೆಂಡೆಂಟ್ ಬ್ರಾಂಚ್ ಅಲ್ಲಿ ಅಂತ. ಡಿಪೆಂಡೆಂಟ್ ಬ್ರಾಂಚ್ ಇಸ್ ರಿಕ್ವೈರ್ಡ್ ಟು ಸೆಂಡ್ ರಿಟರ್ನ್ಸ್ likely daily, weekly or monthly as instructed by the head office relating to the certain transaction taken place in the branches. Branch ಅಲ್ಲಿ ಆಗುವಂತ ಟ್ರಾನ್ಸಾಕ್ಷನ್ ಗೆ ಇವರು ಡೈಲಿ, ವೀಕ್ಲಿ ಆರ್ ಮಂತ್ಲಿ ಸ್ಟೇಟ್ಮೆಂಟ್ ಗಳನ್ನ ಕಳ್ಸಿಕೊಡ್ಬೇಕಾಗುತ್ತೆ ಆಸ್ ಇನ್ ಇನ್ಸ್ಟ್ರಕ್ಟೆಡ್ ಬೈ ದ ಹೆಡ್ ಆಫೀಸ್. ಹೆಡ್ ಆಫೀಸ್ ಏನ್ ಇನ್ಸ್ಟ್ರಕ್ಟೆಡ್ ಕೊಟ್ಟಿರ್ತಾರೆ ಪ್ರಕಾರ. The accounts of the dependent branches are maintained by the head office in any of the following method. Any one of the following method. ಎರಡು ಮೆಥಡ್ ಇದೆ. ಆ ಎರಡು ಮೆಥಡ್ ಅಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ಅವರು ಮೇಂಟೈನ್ ಮಾಡ್ತಾರೆ. ಫಸ್ಟ್ ಮೆಥಡ್ debtor system or one account method. Second one is stock and debtor system. So first one is debtor system. Second one is stock and debtor system ಅಂತ ಕರೀಬಹುದು. So debtor system ಅಂದ್ರೆ ಏನು ಅಂತ. Under this system, the head office opens one branch account to record various transactions with the branch. Branch account is maintained in the form of debtors account. In the books of the head office, the branch account is debited with the goods supplied and all expenses met by the head office and credited with all the remittance and returns. Therefore, the system is called as debtor system or one account system. So, debtor system ಅಲ್ಲಿ only one account ನಾವು ಮೇಂಟೈನ್ ಮಾಡ್ತಾರೆ, ಬ್ರಾಂಚ್ ಅಕೌಂಟ್ ಅಂತ. ಅದು ಬೇರೆ ಯಾವುದೇ ತರ ಅಕೌಂಟ್ ಅವರು ಮೇಂಟೈನ್ ಮಾಡಿದ್ರೆ ಓನ್ಲಿ ಒನ್ ಅಕೌಂಟ್ ಮಾತ್ರ ಅವರು ಮೇಂಟೈನ್ ಮಾಡಿರ್ತಾರೆ. ಆ ಅಕೌಂಟ್ ಅಲ್ಲಿ ಬ್ರಾಂಚ್ ಇಂದ ಸಪ್ಲೈ ಆದಂತ ಗೂಡ್ಸ್ ಇರ್ಬೋದು ಮತ್ತೆ ಎಲ್ಲ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಡೆಬಿಟ್ ಮಾಡಿರ್ತಾರೆ. ಅಂಡ್ ದೆನ್ ಬ್ರಾಂಚ್ ಇಂದ ಹೆಡ್ ಆಫೀಸ್ ಬರುವಂತ ರೆಮಿಟೆನ್ಸ್ ಇರ್ಬೋದು, ರಿಟರ್ನ್ಸ್ ಇರ್ಬೋದು, ಅದನ್ನ ಕ್ರೆಡಿಟ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಈ ಸಿಸ್ಟಮ್ ಏನಂತ ಕರೀತಾರೆ ಅಂದ್ರೆ ಡೆಟಾರ್ ಸಿಸ್ಟಮ್ ಒನ್ ಅಕೌಂಟ್ ಸಿಸ್ಟಮ್ ಅಂತ ಕರೀತಾರೆ. ಯಾಕಂದ್ರೆ ಓನ್ಲಿ ಒನ್ ಅಕೌಂಟ್ ಮಾತ್ರ ಇಲ್ಲಿ ಪ್ರಿಪೇರ್ ಮಾಡಿರ್ತಾರೆ. ದಿಸ್ ಸಿಸ್ಟಮ್ ಮೇ ಬಿ ಸ್ಟಡಿಡ್ ಅಂಡರ್ 2 heads. ಇದರಲ್ಲಿ 2 heads ಅಲ್ಲಿ ಈ ಸಿಸ್ಟಮ್ ನ ಸ್ಟಡಿ ಮಾಡಬಹುದು. One is if the goods are supplied by the head office to the branch at cost price. The second is if the goods are supplied by the head office to the branch at invoice price. Cost price ಬಂದಾಗ ಮತ್ತೆ invoice price ಬಂದಾಗ ಹೇಗೆ ಅಂತ. ಫಸ್ಟ್ ಕಾಸ್ಟ್ ಪ್ರೈಸ್ ಬಂದಾಗ ಯಾವ ತರ ಇರುತ್ತೆ ಬ್ರಾಂಚ್ ಅಕೌಂಟ್ ಅಂತ ನೋಡೋಣ. The form of branch account in the books of head office, branch account. Here that to branch stock account, opening stock entry ಮಾಡ್ತೀವಿ. Branch debtors account, opening debtors entry ಮಾಡ್ತೀವಿ. To branch petty cash account, opening petty cash entry ಮಾಡ್ತೀವಿ. To goods sent to branch account, so head office ಇಂದ ಬಂದಂತ goods ನ entry ಮಾಡ್ತೀವಿ. And bank account, that is expenses ಏನ್ ಮೀಟ್ ಮಾಡಿರುತ್ತೆ ಅದನ್ನ entry ಮಾಡ್ತೀವಿ. ಅದೇ ತರ ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಅಕೌಂಟ್, ದಟ್ ಇಸ್ ಸೇಲ್ಸ್ ಏನ್ ಮಾಡಿರುತ್ತೆ ಅದನ್ನ ರಿಮಿಟ್ ಮಾಡಿದಾಗ ಅದನ್ನ ಎಂಟ್ರಿ ಮಾಡ್ತೀವಿ. ಬೈ ಬ್ರಾಂಚ್ ಸ್ಟಾಕ್ ಅಕೌಂಟ್ ಕ್ಲೋಸಿಂಗ್ ಸ್ಟಾಕ್ ನ ಎಂಟ್ರಿ ಮಾಡ್ತೀವಿ. ಬೈ ಬ್ರಾಂಚ್ ಡೇಟಾಸ್ ಅಕೌಂಟ್ ಕ್ಲೋಸಿಂಗ್ ಡೇಟಾಸ್ ನ ಎಂಟ್ರಿ ಮಾಡ್ತೀವಿ. ಬೈ ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್ ಅಂತ ಕ್ಲೋಸಿಂಗ್ ಪೆಟಿ ಕ್ಯಾಶ್ ನ ಎಂಟ್ರಿ ಮಾಡ್ತೀವಿ. ಸೊ ಟೋಟಲ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡ್ತೀವಿ. ಡೆಬಿಟ್ ಸೈಡ್
ಡಿಫರೆನ್ಸ್ ಇಟ್ಕೊಂಡ್ರೆ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದಟ್ ಇಸ್ ಪ್ರಾಫಿಟ್ ನ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಅದು ಲಾಸ್ ಆಗುತ್ತೆ, ಅದನ್ನು ಕೂಡ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಸೆಂಡ್ ಮಾಡ್ತೀವಿ. ಸೊ ಲೈಕ್ ಓನ್ಲಿ ಒನ್ ಅಕೌಂಟ್ ಮಾತ್ರ ಈ ಮೆಥಡ್ ಅಲ್ಲಿ ಫಾಲೋ ಮಾಡ್ತೀವಿ. ಇಟ್ ಇಸ್ ಡೇಟಾ ಸಿಸ್ಟಮ್ ಅಲ್ಲಿ. ಅದರಲ್ಲೂ ಕಾಸ್ಟ್ ಪ್ರೈಸ್ ಅಲ್ಲಿ ಕಳಿಸಿದಾಗ ಮಾತ್ರ ಈ ತರ ಬರುತ್ತೆ. ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಬಂದಾಗ ಹೇಗೆ ಬರುತ್ತೆ ಅಂತ, ಸೊ ಕಾಸ್ಟ್ ಪ್ರೈಸ್ ಅಲ್ಲಿ ಪ್ರಾಬ್ಲಮ್ ಮುಗಿಸಿ ಇನ್ವಾಯ್ಸ್ ಪ್ರೈಸ್ ಗೆ ಹೋಗ್ತೀವಲ್ಲ, ಸೊ ಆಗ ನೋಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಸ್ ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ಡೇಟಾ ಸಿಸ್ಟಮ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ಗೂಡ್ಸ್ ಸೆಂಡ್ ಬೈ ದ ಹೆಡ್ ಆಫೀಸ್ ಟು ಬ್ರಾಂಚಸ್ ಅಟ್ ಕಾಸ್ಟ್ ಪ್ರೈಸ್ ಮೇಲೆ ಪ್ರಾಬ್ಲಮ್ಸ್ ನ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.